ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೋಸ್ಕರ ಮತ್ತೆ ಒಂದು ಹೊಸ ನಿಜವಾದ ಜೀವನದಲ್ಲಿ ನಡೆದಿರೋ ಕಥೆನ ತಂದಿದ್ದೇನೆ. ಈ ಕಥೆಯನ್ನು ನನಗೆ ಶೇರ್ ಮಾಡಿದ್ದು ನನ್ನ ಫ್ರೆಂಡು. ಅವನ ಹೆಸರು ಹೇಳಲ್ಲ, ಆದರೆ ಅವನು ನನ್ನ ಫ್ರೆಂಡು. ಆವಾಗ ಚಳಿಲಿ ಅಂದರೆ ಕೊಡಗಿನ ಚಳಿಲಿ ಹಿಂಗೆ ಅವನು ಟ್ರಿಪ್ ಹೋಗಿದ್ದಾಗ ಅಲ್ಲಿ ನಡೆದ ಕತೆ ಇದು. ಆದರೆ ಟ್ರಿಪ್ ಅಂತ ಈ ಕಥೆಲಿಲ್ಲ, ಯಾಕಂದರೆ ಅದೊಂದು ನಿಜವಾದ ಕತೆ ಅಲ್ವಾ. ಅದಕ್ಕೆ ಆ ಥರ ಬೇಡ ಅಂತ ನಾನು ಬೇರೆ ಥರ ಕತೆ ಮಾಡಿದ್ದೀನಿ. ಬನ್ನಿ ಕತೆನ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲ ರೊಮ್ಯಾನ್ಸ್ ಕತೆ. ಓದಿ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕತೆಗೆ ಬರೋಣ. ನನ್ನ ಕ್ಲೋಸ್ ಫ್ರೆಂಡ್ ರವಿ, ಅವನ ಮಾವನ ಮಗ ಕಿರಣ್ ಅಂತ. ಕಿರಣ್ಗೆ 28 ವರ್ಷ, ಮದುವೆ ಆಗಿದೆ. ನಾವೇ ಅವನ ಮದುವೆಯಲ್ಲಿ ಫುಲ್ ಓಡಾಡಿದ್ವಿ. ನೋಡೋಕ್ಕೆ ಸ್ಮಾರ್ಟ್ ಮತ್ತು ಸಖತ್ತಾಗಿ ಇದ್ದ. ನನಗೂ ತುಂಬ ಪರಿಚಯ. ಆವಾಗವಾಗ ಮೀಟ್ ಆಗ್ತಾ ಇದ್ವಿ. ಒಟ್ಟಿಗೆ ಡ್ರಿಂಕ್ಸ್ ಕೂಡ ಮಾಡ್ತಿದ್ವಿ. ಒಂದು ದಿನ ಕೂರ್ಗ್ ಅಂದರೆ ಕೊಡಗುಗೆ ಟ್ರಿಪ್ ಹೋಗಿದ್ವಿ. ಎಲ್ಲ ಸೇರಿ 7 ಜನ ಆಗಿದ್ವಿ. ಶುಕ್ರವಾರ ನೈಟ್ ಬೆಂಗಳೂರು ಬಿಟ್ವಿ. ಶನಿವಾರ ಮಧ್ಯಾಹ್ನ ರೆಸಾರ್ಟ್ಗೆ ಹೋದ್ವಿ. ಸಂಜೆಯವರೆಗೂ ಎಲ್ಲ ಸುತ್ತಾಡಿದ್ವಿ. ಎಲ್ಲರೂ ಡ್ರಿಂಕ್ಸ್ ಮಾಡೋಕ್ಕೆ ತಯಾರು ಮಾಡಿದ್ವಿ. ಕಿರಣ್ ನನ್ನ ಪಕ್ಕದಲ್ಲೇ ಕೂತಿದ್ದ. ಬ್ಲ್ಯಾಕ್ ಟೀ ಶರ್ಟ್, ಗ್ರೀನ್ ಶಾರ್ಟ್ಸ್ ಹಾಕಿದ್ದ. ಅವನು ಕೂತಿದ್ರೆ ಅವನ ಸಾಮಾನ್ ಶೇಪ್ ಎದ್ದು ಕಾಣ್ತಿತ್ತು. ನನಗೆ ತಡೆಯೋಕೆ ಆಗ್ತಿರ್ಲಿಲ್ಲ. ಕಿರಣ್ ಕುಡಿದ ಮೇಲೆ ಅಂತೂ ಇನ್ನೂ ಸಖತ್ತಾಗಿ ಕಾಣ್ತಾ ಇದ್ದ. 10 ಗಂಟೆಯವರೆಗೂ ಕೂತಿದ್ವಿ. ಎಲ್ಲರೂ ಫುಲ್ ಟೈಟ್ ಆಗಿದ್ರು. ನಾನು ಕೂಡ ಎದ್ದು ನಿಂತುಕೊಂಡೆ. ಸ್ವಲ್ಪ ಒದ್ದಾಡಿದೆ. ಕಿರಣ್ ಹಾಗೆ ಹಿಡಿದುಕೊಂಡ. ನಾನು ವಾಕ್ ಮಾಡಬೇಕು ಅಂದೆ. ಕಿರಣ್ ನಾನು ಬರ್ತೀನಿ ಅಂದ. ನನಗೆ ಫುಲ್ ಖುಷಿ. ಇಬ್ಬರೇ ವಾಕಿಂಗ್ ಬಂದ್ವಿ. ಬೇರೆ ಯಾರೂ ಬರಲಿಲ್ಲ. ಸುಮಾರು ದೂರ ನಡೆದ್ವಿ. ಫುಲ್ ಕತ್ತಲು, ಯಾರೂ ಕೂಡ ಇರಲಿಲ್ಲ. ಒಳ್ಳೆ ಕಾರ್ ಥರ ಇತ್ತು. ನನ್ನ ಹೆಗಲ ಮೇಲೆ ಕಿರಣ್ ಕೈ ಹಾಕಿದ. ಅವಾಗವಾಗ ಪ್ರೆಸ್ ಮಾಡ್ತಾ ಇದ್ದ. ಹಾಗೆ ಅವನ ಕೈ ನನ್ನ ಸೊಂಟ ಸವರೋಕೆ ಸ್ಟಾರ್ಟ್ ಮಾಡಿತು. ಕಿರಣ್ ನನ್ನ ನೋಡಿ ನಗ್ತಾ ಇದ್ದ. ಹತ್ತಿರಕ್ಕೆ ಎಳೆದುಕೊಂಡು ತಬ್ಬಿಕೊಂಡು ವಾಕ್ ಮಾಡ್ತಾ ಇದ್ವಿ. ಹಾಗೆ ನನ್ನ ಕುಂಡಿನ ಸವರೋಕೆ ಸ್ಟಾರ್ಟ್ ಮಾಡಿದ. ನಿನ್ನ ಕುಂಡಿ ಸಖತ್ತಾಗಿದೆ, ಒಳ್ಳೆ ಶೇಪ್ ಕಣೆ ಅಂದ. ಅಲ್ಲೇ ಒಂದು ಬೆಂಚ್ ಇತ್ತು. ಅಲ್ಲಿ ಕುಳಿತುಕೊಂಡೆವು. ನನ್ನ ಭುಜದ ಮೇಲೆ ಕೈ ಹಾಕಿ ಮೆಲ್ಲಗೆ ನನ್ನ ಎದೆ ಮೇಲೆ ಕೈ ಹಾಕಿ ಇಸುಕೋಕೆ ಸ್ಟಾರ್ಟ್ ಮಾಡಿದ. ನನಗೆ ಫುಲ್ ಮೂಡ್ ಬಂತು. ಅವನ ಸಾಮಾನು ಎದ್ದು ಕಾಣ್ತಿತ್ತು. ಅವನನ್ನು ಬಿಗಿಯಾಗಿ ತಪ್ಪಿಕೊಂಡೆ. ಅವನು ಫುಲ್ ಶಾರ್ಟ್ ಕೂಡ. ಹಾಗೆ ಸ್ಮೂಚ್ ಮಾಡಿದ್ವಿ. ಇಬ್ಬರು ತುಟಿ ಕಚ್ಚಿಕೊಂಡ್ವಿ. ನನ್ನ ಟೀ ಶರ್ಟ್ ಬಿಚ್ಚಿ ಚೆಂಡುಗಳನ್ನು ಚೀಪಿದ. ನಾನು ರೂಮಿಗೆ ಹೋಗಿ ಅಲ್ಲಿ ಮಾಡೋಣ, ಯಾರಾದರೂ ಬಂದರೆ ಭಯ ಆಗುತ್ತೆ ಅಂದೆ. ಅವನು ಈ ರಾತ್ರಿಯಲ್ಲಿ ಯಾರು ಬರೋಲ್ಲ, ಇಲ್ಲೇ ಮಾಡೋಣ ಅಂತ ಹೇಳುತ್ತಾ ಬಾಲ್ಗಳನ್ನು ಚೀಪಿದ. ನನ್ನ ಹೊಟ್ಟೆ ಸೊಂಟ ಕುಂಡಿನ ನೆಕ್ಕಿ ಕಚ್ಚಿಬಿಟ್ಟ. ನಾನು ಅವನ ಸಾಮಾನು ಬಾಯಲ್ಲಿ ಹಾಕಿಕೊಂಡು ಚೀಪಾಡಿದೆ. ನನ್ನ ಪ್ಯಾಂಟ್ ಜಾರಿಸಿ ನನ್ನ ಬುಲ್ಲಿಗೆ ಬೆರಳು ಹಾಕಿ ಹಿಂದೆ ಮುಂದೆ ಮಾಡ್ತಾ ಇದ್ದ. ಮತ್ತೆ ನನ್ನ ಎಬ್ಬಿಸಿ ಬೆಂಚ್ಗೆ ಬಗ್ಗಿಸಿ ನಿಲ್ಲಿಸಿ ಹಿಂದೆಯಿಂದ ನನ್ನ ಕುಂಡಿ ನೆಕ್ಕುತ್ತಾ ಕಾಲು ಅಗಲಿಸಿ ಬುಲ್ಲಿಗೆ ಬಾಯಿ ಹಾಕಿ ಚೀಪೋಕೆ ಶುರು ಮಾಡಿದ. ನನಗೆ ನಿಲ್ಲೋದಕ್ಕೂ ಆಗ್ತಿರಲಿಲ್ಲ. ನಾನು ಸ್ವರ್ಗದಲ್ಲಿ ತೇಲಾಡ್ತಿರೋ ಅನುಭವ. ಸುಮಾರು ಹೊತ್ತು ನನ್ನ ಬುಲ್ಲಿ ಚೀಪಿದ ಮೇಲೆ ನನ್ನ ಬೆಂಚ್ ಮೇಲೆ ಕೂರಿಸಿ ಅವನ ಸಾಮಾನು ನನ್ನ ಬಾಯಿಗೆ ಹಾಕಿದ. ನಾನು ಅವನ ಸಾಮಾನು ಚೀಪುತ್ತಾ ಅವನ ತೊಡರನ್ನು ನನ್ನ ಕೈಯಲ್ಲಿ ಹಿಡಿದು ಇಸುಕುತ್ತಾ ಮಸಾಜ್ ಮಾಡ್ತಿದ್ದೆ. ಅದು ಕಿರಣ್ಗೆ ತುಂಬ ಖುಷಿ ಕೊಡ್ತಾ ಇತ್ತು. ಹಾಗೆ ಸುಮಾರು ಹೊತ್ತು
ಅವನ ಸಾಮಾನ್ ಜೊತೆ ಆಟ ಆಡುತ್ತಾ ಕೊನೆಗೆ ಅವನ ನನ್ನ ಬಾಯಿಗೇನೆ ರಸ ಬಿಟ್ಟ. ಮೊದಲೇ ಕುಡಿದಿದ್ವಿ, ಜೊತೆಗೆ ಇನ್ನು ಸಾಮಾನಿನ ರಸ ಬೇರೆ ಒಂಥರ ಸಖತ್ತಾಗಿತ್ತು. ರಸವನ್ನು ಕುಡಿದು ಅವನ ಕಡೆ ನೋಡಿದೆ. ಅವನು ನನ್ನನ್ನು ನೋಡಿ ಸ್ಮೈಲ್ ಮಾಡುತ್ತಾ ಕಿಸ್ ಮಾಡಿದ. ಮತ್ತೆ ನನ್ನ ಚುಂಬಿಸುತ್ತಾ ನನ್ನ ಸಾಮಾನಿಗೆ ಬೆರಳು ಹಾಕಿದ. ಆಗ ನಾನು ಬರೀ ಬೆರಳೇನಾ ಅಂತ ಹೇಳಿದ್ದಕ್ಕೆ ಅವನು ಸರಿ ಅಂತ ಹೇಳಿ ಮತ್ತೆ ನನ್ನ ಬಗ್ಗಿಸಿ ನಿಲ್ಲಿಸಿದ. ನನಗೆ ಫುಲ್ ಖುಷಿಯಾಯಿತು. ನಾನು ಅವನಿಗೆ ಸಪೋರ್ಟ್ ಮಾಡುತ್ತಾ ಕಾಲು ಅಗಲಿಸಿ ಬಗ್ಗಿ ನಿಂತೆ. ಅವನು ಸೀದಾ ನನ್ನ ಬುಲ್ಲಿಗೆ ಅವನ ಸಾಮಾನನ್ನು ಇಟ್ಟ. ಆಹಾ, ಒಂದು ಕಡೆ ಮಾಡಿಸ್ಕೋತಾ ಇದ್ದೀನಿ ಅನ್ನೋ ಖುಷಿ ಆದರೆ ಇನ್ನೊಂದು ಕಡೆ ಅಷ್ಟು ನೋವು ಬೇರೆ ಇರುತ್ತೆ. ಯಾಕೆ ಅಂದರೆ ಅದು ನನ್ನ ಮೊದಲನೆಯ ರೊಮ್ಯಾನ್ಸ್. ಕಿರಣ್ ಸಾಮಾನು ಒಳಗೆ ತೂರುತ್ತಾ ಇರಲಿಲ್ಲ. ಅವನು ಕಷ್ಟಪಟ್ಟು ನೂಕುತ್ತಿದ್ದ. ನಾನು ಬುಲ್ಲಿ ಅಗಲಿಸಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು ನೋವು ತಡೆಯೋಕೆ ಆಗ್ತಿರಲಿಲ್ಲ. ಕೊನೆಗೆ ಕಿರಣ್ಗೆ ರೂಪಿಸಿ ಹೋಗಿ ಒಂದೇ ಸಲಕ್ಕೆ ಜೋರಾಗಿ ಗುದ್ದಿದ. ಅಷ್ಟೇ. ಯಪ್ಪ, ಯಾಕೆ ಕೇಳ್ತೀರ ನನ್ನ ಕತೆ? ಆವಾಗ ನಾನು ನೋವಿನಿಂದ ಜೋರಾಗಿ ಕಿರಿಚಿಕೊಂಡೆ. ಅಷ್ಟರಲ್ಲಿ ಕಿರಣ್ ನನ್ನ ಬಾಯಿ ಮೇಲೆ ಕೈ ಇಟ್ಟು ಕಿರಿಚಬೇಡ ಅಂತ ಹೇಳಿದ. ಅವನು ಹೇಳಿದ್ದು ಸರಿ, ಆದರೆ ನನ್ನ ಪಾಡು ನನಗೆ ಗೊತ್ತು. ಕಿರಣ್ ಸಾಮಾನು ಒಳಗೆ ತೂರಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಅಲ್ಲಾಡದೇ ಇದ್ದ. ನನ್ನ ಬುಲ್ಲಿಯಲ್ಲಿ ಸ್ವಲ್ಪ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇತ್ತು. ಒಂದು ಕಡೆ ರಾತ್ರಿ ಚಳಿ, ಇನ್ನೊಂದು ಕಡೆ ಸಾಮಾನಿನ ಏಟು, ಮತ್ತೊಂದು ಕಡೆ ಮಾಡಿಸಿಕೊಳ್ಳೋ ಮಜಾ. ಹಬ್ಬಬ್ಬಾ, ನನ್ನ ಮೊದಲ ಅನುಭವ ಅಂತೂ ಸಖತ್ತಾಗಿತ್ತು. ಕತೆ 2 ಬರುತ್ತೆ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಯ್ತಾ ಇರಿ ಫ್ರೆಂಡ್ಸ್.